ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಮಾಡಲಿಕ್ಕೆ 4 ತಂಡಗಳನ್ನು ರಚನೆ ಮಾಡಲಾಗಿದೆ. 4 ತಂಡ ರಚನೆ ಮಾಡಿದಂಥ ಲೋಕಾಯುಕ್ತ ಪೊಲೀಸರು ಆದೇಶವನ್ನು ಹೊರಡಿಸಿದ್ದಾರೆ. ಅದು ಮೈಸೂರಿನ ಎಸ್ಪಿ ಉದೇಶ್ 4 ತಂಡಗಳನ್ನು ರಚನೆ ಮಾಡಿದ್ದಾರೆ. ಡಿವೈಎಸ್ಪಿ ಮಾಲತೀಶ್, ಚಾಮರಾಜನಗರ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್, ಇನ್ಸ್ಪೆಕ್ಟರ್ ಒಳಗೊಂಡಂತೆ 4 ತಂಡಗಳನ್ನು ರಚನೆ ಮಾಡಿದ್ದಾರೆ. ಲೋಕಾಯುಕ್ತ ಕಚೇರಿಯಲ್ಲಿ ಸಿಬ್ಬಂದಿ ಜೊತೆ ಚರ್ಚಿಸಿ ಈ ತಂಡಗಳನ್ನು ರಚನೆ ಮಾಡಲಾಗಿದೆ. ಕೋರ್ಟ್ನಿಂದ ನೀಡಿರುವಂಥ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಅಧಿಕಾರಿಗಳ ತಂಡ. ದೂರಿನಲ್ಲಿ ಅಡಕವಾಗಿರುವಂಥ ದಾಖಲೆಗಳ ಪರಿಶೀಲನೆ ಆಗುತ್ತೆ. ಇನ್ನೂ ಒಂದೆರಡು ದಿನಗಳ ಕಾಲ ದಾಖಲೆಗಳನ್ನು ಪರಿಶೀಲಿಸ್ತಾ ಹೋಗ್ತಾರೆ. ಕಂದಾಯ ದಾಖಲೆಗಳು, ಯಾಕಂತ ಹೇಳಿದ್ರೆ ಅದು ಎಲ್ಲಿಂದ ಶುರುವಾಗಿದೆಯೋ, ಜವರ ನಂತರ ನಿಂಗನ ನಂತರ ದೇವರಾಜು ನಂತರ ಮಲ್ಲಿಕಾರ್ಜುನ ಸ್ವಾಮಿ, ಆ ನಂತರ ಪಾರ್ವತಿ. ಸೊ ಇಷ್ಟು ದಾಖಲೆಗಳಿದ್ದಾವೆ. ಹೆಸರು ಬದಲಾವಣೆ ಆಗಿದೆ, ಖಾತೆ ವರ್ಗಾವಣೆ ಆಗಿದೆ, ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಮುಡಾ ಈ ಜಾಗವನ್ನು ಯಾವಾಗ ಅಕ್ವಿಜಿಷನ್ ಮಾಡಿಕೊಳ್ತು, ಸ್ವಾಧೀನಪಡಿಸ್ಕೊಳ್ತು, ಯಾವಾಗ ಪರಿಹಾರ ಕೊಡ್ತು, ಯಾವಾಗ ಲೇಔಟ್ಗಳನ್ನು ರಚನೆ ಮಾಡ್ತು, ಪರಿಹಾರವನ್ನು ವಿತರಿಸ್ತು, 50-50 ಅನುಪಾತದಲ್ಲಿ ಪರ್ಯಾಯ ಸೈಟ್ಗಳನ್ನು ಹೇಗೆ ವಿತರಿಸ್ತು, ಆ ಸಂದರ್ಭದಲ್ಲಿ ನಡೆದಿರುವಂಥ ನಡಾವಳಿಗಳೇನೇನು, ಮುಡಾ ಯಾವೆಲ್ಲ ಸಭೆಗಳನ್ನು ತೆಗೆದುಕೊಂಡು ತೀರ್ಮಾನವನ್ನು ತೆಗೆದುಕೊಳ್ತು, ಹೀಗೆ ಎಲ್ಲ ನಡಾವಳಿಗಳನ್ನು, ಎಲ್ಲ ಆದೇಶಗಳನ್ನು, ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದೊಂದು ಸುದೀರ್ಘ ಪ್ರಕ್ರಿಯೆ. ಯಾಕಂತ ಹೇಳಿದ್ರೆ ಇವತ್ತು ನೆನ್ನೆ ನಡೆದಿರುವಂಥ ಪ್ರಕರಣ ಅಲ್ಲ, ಇದು ಅನೇಕ ವರ್ಷಗಳಿಂದ ನಡೆದಿರುವಂಥ ಪ್ರಕರಣ ಆಗಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೂ ಆಗಿರುವಂಥ ಪ್ರತಿಯೊಂದನ್ನು ಕೂಡ ಗಮನಿಸಬೇಕಾಗುತ್ತೆ. ಆನಂತರದಲ್ಲಿ ವರದಿಯನ್ನು ನೀಡಲಿಕ್ಕೆ ತನಿಖೆಯ ನಿಜವಾದ ಸ್ವರೂಪವನ್ನು ಬದಲಾಯಿಸಿಕೊಳ್ತಾರೆ. ಈ ಸಂದರ್ಭದಲ್ಲಿ ಸದ್ಯಕ್ಕೆ 4 ತಂಡಗಳು ಈ ನಿಟ್ಟಿನಲ್ಲಿ ವರ್ಕ್ ಮಾಡುತ್ತೆ. ಯಾವ್ಯಾವ ತಂಡ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ಅವರಿಗೆ ವಹಿಸಲಾಗಿದೆ. ಅದರಂತೆ ಈ 4 ತಂಡಗಳು ಕೂಡ ಕಾರ್ಯಪ್ರವೃತ್ತವಾಗಿದ್ದಾವೆ.